ನಮ್ಮ ಹತ್ರ ಇರೋದನ್ನ ಬಿಟ್ಟು ನಾವು ಬೇರೆಯವ್ರ ಹತ್ರ ಇರೋದನ್ನ ನೋಡಿ ಹುರ್ಕೊಳ್ಳೋದು ನಮ್ಮ ಅಭ್ಯಾಸ. ಆದರೆ ಇವತ್ತೊಂದು ಬ್ಲಾಗಲ್ಲಿ ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಬ್ಲಾಗಲ್ಲಿ ಯಾರು ಕತೆ ಹೇಳಲ್ಲ. ಆದರೂ ನಾನೊಂದು ಸಣ್ಣ ಕತೆ ಹೇಳ್ತೀನಿ. ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗೋದಂತೂ ಪಕ್ಕಾ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸ್ನೇಹಿತರೆ, ನಮ್ಮಲ್ಲಿ ಸುಮಾರು ಜನ ನನ್ನ ಹತ್ರ ದೊಡ್ಡ ಕಾರಿಲ್ಲ, ನನ್ನ ಹತ್ರ ಮನೆ ಇಲ್ಲ, ನನ್ನ ಹತ್ರ ಅದಿಲ್ಲ, ನಾನು ಬಡವ ಅಂತ ಕೊರಗೋರೆ ಸುಮಾರು ಜನ ಅಲ್ವಾ? ಒಂದು ಊರಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಮಗನಿಗೂ ಬಡತನ ಅಂದರೆ ಏನು, ಬಡವರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಅವನಿಗೂ ಗೊತ್ತಾಗಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಮಗನ್ನ ಒಂದು ಹಳ್ಳಿ ಕರ್ಕೊಂಡೋಗಿ ಅಲ್ಲಿ ಒಂದು ಬಡ ರೈತನ ಕುಟುಂಬದಲ್ಲಿ 3 ದಿನ ಇರಿಸ್ತಾನೆ. 3 ದಿನ ಆದಮೇಲೆ ತನ್ನ ಮಗ ವಾಪಸ್ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅಪ್ಪ ಕೇಳ್ತಾರೆ, "ಮಗ, ಗೊತ್ತಾಯ್ತಾ ಬಡತನ ಎಷ್ಟು ಕಷ್ಟ ಇದೆ, ಬಡತನ ಅಂದರೆ ಏನು ಅಂತ ಗೊತ್ತಾಯ್ತಾ?" ಅಂತ ಕೇಳಿದಾಗ ಅವನ ಮಗ ಒಂದು ಮಾತು ಹೇಳ್ತಾನೆ, "ನಮ್ಮ ಹತ್ರ ಇರೋದು ಒಂದೇ ನಾಯಿ, ಆದರೆ ಅವ್ರ ಹತ್ರ 4-5 ನಾಯಿ ಇದೆ, 10-6 ದನ ಕರುಗಳಿವೆ." ಮತ್ತೆ ಹೇಳ್ತಾನೆ, "ನಮ್ಮ ಹತ್ರ ಒಂದೇ ಸ್ವಿಮ್ಮಿಂಗ್ ಪೂಲ್ ಇರೋದು, ಆದರೆ ಅವ್ರ ಹತ್ರ ಒಂದು ನದಿನೇ ಇದೆ. ನಮ್ಮ ಗಾರ್ಡನ್ಗೆ ಬೆಳಕು ಕೊಡಲು ನಾವೇ ಲೈಟ್ಸ್ ಹಾಕಿದ್ದೀವಿ, ಆದರೆ ಅವರು ರಾತ್ರಿ ಮಲಗಿದ ಮೇಲೆ ಅವ್ರ ತಲೆ ಮೇಲೆ ಕೋಟಿಗಟ್ಟಲೆ ನಕ್ಷತ್ರಗಳು ಫ್ರೀಯಾಗಿ ನೋಡ್ತಾರೆ. ನಾವು ನಮ್ಮ ಮನೆ ಸುತ್ತಮುತ್ತ ರಕ್ಷಣೆಗಾಗಿ ಕಾಂಪೌಂಡ್ ಕಟ್ಸಿದ್ದೀವಿ, ಆದರೆ ಅವ್ರ ರಕ್ಷಣೆಗೆ ಹಳ್ಳಿಯ ತುಂಬ ಪ್ರೀತಿ ತೋರಿಸೋ ಜೀವಂತ ಸ್ನೇಹಿತರಿದ್ದಾರೆ." ಸ್ನೇಹಿತರೆ, ಈ ಕತೆ ಕೇಳಿದ ಮೇಲೆ ನಿಮಗೆ ಅರ್ಥ ಆಗಿರ್ಬೋದು ಏನು ಅಂತ ಹೇಳಿದ್ರೆ, ಶ್ರೀಮಂತಿಕೆ ಅನ್ನೋದು ನಮ್ಮ ಹತ್ರ ಇರೋ ದುಡ್ಡಲ್ಲಿಲ್ಲ, ನಾವಿರೋ ಮನೆಯಲ್ಲಿಲ್ಲ. ನಾವು ಹೇಗೆ ಯೋಚನೆ ಮಾಡ್ತೀವಿ, ನಮ್ಮ ದೃಷ್ಟಿಕೋನ ಹೇಗೆ, ಅದ್ರ ಮೇಲೆ ನಿರ್ಧಾರವಾಗುತ್ತೆ.